ಬಂದಿದ್ದ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ ಒಂದು ಸಣ್ಣ ಡಿಸ್ಕಂಫರ್ಟ್ ಇತ್ತು ಅಂತ ಕೇಳ್ಪಟ್ಟೆ. ಸೊ ಡಿಸ್ಕಂಫರ್ಟು ಆಗಿದ್ಮೇಲೆ ಈ ಟ್ರೈ ಟು ಅಪ್ರೋಚ್ ದಿ ಡಾಕ್ಟರು. ಬೆಳಗ್ಗೆ ಒಂದು ಅಪಾಯಿಂಟ್ಮೆಂಟು ಕೂಡ ತೊಗೊಂಡಿದ್ದಾರೆ. ಸೊ ನನಗೆ ಐ ಓನ್ ಹಾಸ್ಪಿಟಲ್, ನನಗೆ ಇರೋವಂಥ ಒಂದು ಎಜುಕೇಷನಲ್ಲಿ ಈಗ ಇ ಸಿ ಜಿ ಮತ್ತು ಏನೇ ಇ ಸಿ ಜಿ ಮಾಡಿದ್ರೂ ಇಮ್ಮಿಡಿಯೇಟಾಗಿ ಯಾವುದೇ ಆ ಥರ ಆತಂಕ ಇದ್ದರೂ ಯು ನೀಡ್ ಟು ರಶ್ ಟು ದಿ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ ಹತ್ರಕ್ಕೆ ಹೋಗಬೇಕಾಗತ್ತೆ. ಏನಾಗುತ್ತೆ, ನಾಳೆ ನೋಡೋಣ ಅಂತ ಅದನ್ನು ಮಾಡೋದಕ್ಕೆ ಆಗಲ್ಲ. ಹಾರ್ಟ್ ಅಟ್ಯಾಕ್ ಯಾವಾಗಲೂ ಒಂದು ಸೂಚನೆ ಕೊಡುತ್ತೆ. ಇ ಸಿ ಜಿ ಈಸ್ ನಾಟ್ ಅ ರೆಫರೆನ್ಸ್. ಇವಾಗೆಲ್ಲ ಟೆಕ್ನಾಲಜಿ ಮೊಬೈಲ್ನಲ್ಲೆಲ್ಲ ಇ ಸಿ ಜಿಗಳೆಲ್ಲ ಹಾಕ್ಕೊಂಡಿದ್ದೀವಿ, ಅದು ರೆಫರೆನ್ಸ್ ಅಲ್ಲ. ಇಮಿಡಿಯೇಟಾಗಿ ಎಲ್ಲೇ ಹೋದ್ರೂ ಒಂದು ಟ್ರೋಪೈ ಟೆಸ್ಟ್ ಅಂತ ಮಾಡ್ತಾರೆ. ಟ್ರೋಪೈ ಅಂತ ಟೆಸ್ಟ್ ಅಂತ ಮಾಡಿದಾಗ ಏನಂತ ಇರುತ್ತೆ ಅಂದರೆ, ಹಾರ್ಟ್ ಅಟ್ಯಾಕ್ ಆದಾಗ ಬಾಡಿನಲ್ಲಿ ಒಂದು ಎನ್ಸೈಮ್ಸ್ನ ರಿಲೀಸ್ ಮಾಡುತ್ತೆ. ಅದು ಕೌಂಟ್ ಒಂದು 18 ನಾರ್ಮಲ್ ಇರುತ್ತೆ, ಸಾವಿರಗಳಿಗೂ ಗಟ್ಟಲೆ ಹೋಗುತ್ತೆ. ಅದ್ರ ತೀವ್ರತೆ ಏನು ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ನಾವು ಸ್ವಲ್ಪ ಎಜುಕೇಷನ್ ಅಂತ ಇರುವಂಥವ್ರು ಇದನ್ನು ಸ್ಪ್ರೆಡ್ ಮಾಡಬೇಕು. ನಾವು ಎಲ್ಲೇ ಆದ್ರೂ ಇದು 2 ಫಾಲ್ಸ್ ಪೇಯ್ನ್ಗಳು ಬರುತ್ತೆ. ಒಂದು ಆ್ಯಸಿಡ್ ರಿಫ್ಲೆಕ್ಸ್ ಆಗೋದ್ರಿಂದನೂ ಸೇಮ್ ಪೇಯ್ನ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆದಾಗಲೂ ಸೇಮ್ ಪೇಯ್ನ್ ಬರುತ್ತೆ. ಸೊ ಅದನ್ನು ನಾವು ಪರಿಗಣನೆಗೆ ತಗೊಳ್ಳದೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಪಕ್ಕದಲ್ಲಿರೋರ್ಗು ಒಂದು ಸೂಚನೆ ಕೊಡಬೇಕು. ಇದು ಪ್ರೆಸೆನ್ಸ್ ಆಫ್ ಮೈಂಡು. ಅದನ್ನು ಮಾಡಿದ್ರೆ ಎಷ್ಟೋ ಸಾವುಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಹಾರ್ಟ್ ಅಟ್ಯಾಕ್ ಏಕಾಏಕಿ ಆಗಲ್ಲ, ಒಂದು ವಾರ್ನಿಂಗ್ ಕೊಡುತ್ತೆ. ಇವನ್ ಕೇಸ್ನಲ್ಲಿ ಈ ನೆಗ್ಲೆಕ್ಟೆಡೋ ಅಥವಾ ಅಲ್ಲಿ ಆ ಡಾಕ್ಟ್ರೂ ಕೇಳಿಸ್ಕೊಂಡು ಹೇಳಿರ್ಬೋದಿತ್ತು, ನಾವು ಗೊತ್ತಿಲ್ಲ. ಬಟ್ ಇಟ್ಸ್ ಮೋಸ್ಟ್ ಅನ್ಫಾರ್ಚುನೇಟ್. ಒಳ್ಳೆ ನಟ, ಒಳ್ಳೆ ನಿರ್ದೇಶಕ, ಈಸ್ ಅ ಗುಡ್ ಟೆಕ್ನಿಷಿಯನ್, ಒಳ್ಳೆ ಪ್ರೊಡ್ಯೂಸರು. ಇವತ್ತು ಕಳ್ಕೊಂಡಿದ್ದೀವಿ. ಏನೋ 60-70 ಆಗೋಗ್ಬಿಟ್ಟಿದೆಯಪ್ಪ ಹೋಗಲಿ ಅಂತ. ಇನ್ನೂ 47 ವರ್ಷ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಇಟ್ಸ್ ಅ ಬಿಗ್ ಲಾಸ್. ಈ ಕಾರ್ಯದ್ದು ಇಲ್ಲಿ 1 ಗಂಟೆವರೆಗೂ ಇರ್ತಾರೆ. ಅದಾದ ನಂತರದಲ್ಲಿ 5 ಗಂಟೆಗೆ ರಾಮನಗರದಲ್ಲಿ ಹೃದಯ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ನನ್ನ ಹೆಸರು SV ಶಿವಕುಮಾರ್.